ಇವತ್ತು ನಮ್ಮ ಗಾರ್ಡನಲ್ಲಿ ಯಾವ ಥರ ತರಕಾರಿ ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಹೋಗಿದ್ದೀನಿ. ಬದನೆ ಗಿಡದಲ್ಲಿ ಎಷ್ಟೊಂದು ಕಾಯಿ ಬಿಟ್ಟಿದೆ, ಎಷ್ಟು ದಪ್ಪ ಬಿಟ್ಟಿದೆ. ಒಂದೇ ಗಿಡದಲ್ಲಿ 2 ವೆರೈಟಿ ಇದೆ, ಒಂದು ಗುಂಡು ಬದನೆಕಾಯಿ, ಒಂದು ಉದ್ದ ಬದನೆಕಾಯಿ. ಈಗ ಚಕೋತ ಸೊಪ್ಪು, ಇದು ಯೂಟ್ಯೂಬ್ ನನ್ನ ಶಾರ್ಟ್ ವಿಡಿಯೋದಲ್ಲಿ ಯಾರಾದರೂ ಬೀಜದ್ದು ಹಾಕಿರೋ ಗಿಡ ನೋಡಿದರೆ ಗೊತ್ತಿರುತ್ತೆ. ಬೀಜದಿಂದ ಅದೇ ಬೀಜನ ನಾನು ಚೆಲ್ಲಿ ಬೆಳೆದಿರೋ ಅಂಥ ಚಕೋತ ಸೊಪ್ಪು ಇದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉದ್ದಕ್ಕೆ ಸೊಪ್ಪು ಬಂದಿದೆ ನೋಡಿ, ಎಷ್ಟೆಷ್ಟು ಉದ್ದ ಇದೆ, ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಯಾವುದೇ ಗೊಬ್ಬರ ಹಾಕಿಲ್ಲ, ಆರ್ಗ್ಯಾನಿಕ್ಕಾಗಿ ಲಿಕ್ವಿಡನ್ನು ಕೊಟ್ಟು ಬೆಳೆದಿರೋ ಅಂಥದ್ದು. ಎಷ್ಟು ಚೆನ್ನಾಗಿ ಸೊಪ್ಪು ಬೆಳೆದಿದೆ, ಎಷ್ಟು ಚೆನ್ನಾಗಿದೆ. ಅದನ್ನು ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಾಗಿದೆ. ಈಗ ತಪ್ಪರನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ತಪ್ಪರು ಬಿಟ್ಟಿದೆ ನೋಡಿ ಒಂದೇ ಗಿಡದಲ್ಲಿ. ಮುಸ್ಕಿನ ಜೋಳ ಯಾವ ರೀತಿ ಬೆಳೆದಿದೆ ನೋಡಿ, ಎಷ್ಟು ಚೆನ್ನಾಗಿ ಮುಸ್ಕಾಗಿದೆ, ಎಷ್ಟು ಉದ್ದ ಬೆಳ್ಕೊಂಡಿದೆ. ಎಷ್ಟು ಚೆನ್ನಾಗಿ ಜೋಳ 4 ಜೋಳ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಜೋಳದ ತೆನೆ ಎಷ್ಟು ದಪ್ಪ, ಎಷ್ಟು ಉದ್ದ ಹೋಗಿದೆ. ಈ ರೀತಿ ಆರ್ಗ್ಯಾನಿಕ್ಕಾಗಿ ಅದಕ್ಕೆ ಯಾವುದೇ ಗೊಬ್ಬರ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇನ್ನೂ ಸ್ವಲ್ಪ ತಪ್ಪರಿತ್ತು, ಅದನ್ನೆಲ್ಲ ಕೀಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇದೆ ತಪ್ಪರು ಗಿಡದಲ್ಲಿ, ಎಷ್ಟೆಷ್ಟು ಉದ್ದ ಕಾಯಿ ಇದೆ. ಇದನ್ನೆಲ್ಲ ಕಿತ್ತಿ ಹಾರ್ವೆಸ್ಟ್ ಮಾಡಿ, ಇಷ್ಟು ತಪ್ಪರು ಸಿಕ್ಕಿದೆ, ಅಷ್ಟು ಬದನೆಕಾಯಿ, ಅಷ್ಟು ಸೊಪ್ಪು, ಇಷ್ಟು ಸಿಕ್ಕಿದೆ ಇವತ್ತು ನಮ್ಮ ಗಾರ್ಡನಲ್ಲಿ. ಈಗ ದಾಸವಾಳ ಹೂವು ಹಾರ್ವೆಸ್ಟ್ ಮಾಡೋಣ ನೋಡಿ. ಯೆಲ್ಲೋ ಮತ್ತು ರೆಡ್ಡು ಯಾವ ಥರ ಇದೆ, ಎಷ್ಟು ಅಗಲ ಇದೆ ಹೂವು. ಇಲ್ಲೊಂದಿದೆ, ಅದು ಎಷ್ಟು ಚೆನ್ನಾಗಿದೆ ಕಲರು. ಈ ಕಲರ್ ಮತ್ತು ರೆಡ್ ಕಲರ್ ನೋಡಿ, ಒಂದು ಬೊಗ್ಸೆ ಎಷ್ಟು ಅಗಲ ಇದೆ. ಅದನ್ನು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಅದನ್ನು ಕೂಡ ಈಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ತುಂಬ ವೆರೈಟಿ ದಾಸವಾಳ ಇದೆ. ಇವಾಗ ಕನಕಾಂಬರ ಹೂವು ಹಾರ್ವೆಸ್ಟ್ ಮಾಡೋಣ. ನಮ್ಮ ಗಾರ್ಡನಲ್ಲಿ ಎಷ್ಟು ಹೂವು ಸಿಗುತ್ತೆ ಅಂತ ನೋಡಿ. ಗಿಡ ಎಷ್ಟು ಚೆನ್ನಾಗಿ ಗೊಂಚಲಾಗಿ ಹೂವು ಇದೆ. ಆಮೇಲೆ ಹೂವು ಬಿಟ್ಟಾದಮೇಲೆ ಅಲ್ಲಿ ಹೂವು ಆಗೋಗಿರೋಂಥ ತೆನೆಗಳನ್ನ ತೆಗೆದ್ರೆ ಮಗ್ಳಲ್ಲಿ ಕುಡಿ ಚೆನ್ನಾಗಿ ಒಡೆದು ಹೂವು ಬಿಡುತ್ತೆ ನೋಡಿ. ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವನ್ನೇ ತುಂಬಿಕೊಂಡಿದೆ. ತೆನೆನ ತೆಗೆದು ಇಷ್ಟು ಹೂವು ಸಿಕ್ಕಿದೆ ಇವತ್ತು ನನ್ನ ಗಾರ್ಡನಲ್ಲಿ. ಕನಕಾಂಬರ ಹೂವು ನನ್ನ ಗಾರ್ಡನಲ್ಲಿ ಮೊನ್ನೆ ಎಲ್ಲ 2 ದಿನಕ್ಕೆ ಒಂದ್ಸಲ ಇಷ್ಟು ಹೂವು ಸಿಗುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೂವು ಸಿಗುತ್ತೆ ಅಂದರೆ ನನ್ನ ಕನಕಾಂಬರ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಸಿಗುತ್ತೆ. ಏನಿಲ್ಲ ಅಂದರೂ ಒಂದು 2 ಮಾರಷ್ಟು ಆಗುತ್ತೆ ನೋಡಿ. ಕಾಕಡ ಮೊಗ್ಗು ಕೂಡ ಸಿಕ್ಕಿದೆ ಸ್ವಲ್ಪ, ಅದು ಏನಿಲ್ಲ ಅಂದರೆ ಒಂದು ಮೊಳದಷ್ಟು ಆಗುತ್ತೆ ಡೈಲಿ. ಈಗ ದಾಸವಾಳ ಹೂವು ನೋಡಿ ಎಷ್ಟು ವೆರೈಟಿ ಇದೆ, ಎಷ್ಟು ಚೆನ್ನಾಗಿದೆ. ಇಷ್ಟು ಹೂವು ನನಗೆ ನನ್ನ ಗಾರ್ಡನಲ್ಲಿ ಸಿಕ್ಕಿದ್ದು. ನನಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ನೋಡಿ. ಸೊಪ್ಪು ಎಷ್ಟೊಂದು ಥರ ಸಿಕ್ಕಿದೆ, ಮತ್ತು ಬದನೆಕಾಯಿ, ತಪ್ಪರು. ನನ್ನ ಫ್ಯಾಮಿಲಿಗೆ ಸಾಕಾಗುತ್ತೆ ಇಷ್ಟು ತರಕಾರಿ ಹೂವು ಒಂದು ದಿನಕ್ಕೆ ಹಾರ್ವೆಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.